Hello everyone, welcome to Sanmarga classes. ಸಂಖ್ಯಾ ಪದ್ಧತಿ ಅಧ್ಯಾಯದ 2ನೇ ಪ್ರಶ್ನೆಯನ್ನ ಗಮನಿಸಿ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಆಯ್ಕೆ ಎ ಸ್ವಾಭಾವಿಕ ಸಂಖ್ಯೆ, ಆಯ್ಕೆ ಬಿ ವಾಸ್ತವ ಸಂಖ್ಯೆ, ಆಯ್ಕೆ ಸಿ ಪೂರ್ಣ ಸಂಖ್ಯೆ, ಆಯ್ಕೆ ಡಿ ಅಭಾಗಲಬ್ಧ ಸಂಖ್ಯೆ. ಸೊ ಇಲ್ಲಿ ಈ ಒಂದು ಚಿತ್ರವನ್ನ ಗಮನಿಸಿದ್ರೆ ನೋಡಿ, ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನ ನೋಡಿ. ಸೊ 1ರಿಂದ ಸ್ಟಾರ್ಟ್ ಆಗತ್ತೆ ಅಲ್ವಾ? ಸೊ 1 2 3 4. ಸೊ ಪೂರ್ಣ ಸಂಖ್ಯೆಗಳು, ಸೊ 0 1 2 3 4 ಪೂರ್ಣಾಂಕಗಳು. ಸೊ ನೋಡಿ, ಆಲ್ ಪಾಸಿಟಿವ್, ಮತ್ತೆ ಇಲ್ಲೇನ್ ಬರುತ್ತೆ, ಎಲ್ಲ ಪಾಸಿಟಿವ್ ನಂಬರ್ ಮತ್ತು ನೆಗೆಟಿವ್ ನಂಬರ್. ಓಕೆ, ಸೊ ಋಣಾತ್ಮಕ ಸಂಖ್ಯೆ ಮತ್ತು ಧನಾತ್ಮಕ ಸಂಖ್ಯೆಗಳನ್ನ ಒಳಗೊಂಡಿರತ್ತೆ ಅಲ್ವಾ? ಸೊ ಇದು ಪೂರ್ಣ ಸಂಖ್ಯೆ. ಸೊ ಇಲ್ಲಿ ಪೂರ್ಣ ಸಂಖ್ಯೆಗಳು ಹೇಗಿರುತ್ತೆ, 0 1 2 3 4 ಈ ರೀತಿಯಲ್ಲಿ ಹೋಗುತ್ತೆ. ಸೊ ಪೂರ್ಣಾಂಕಗಳಲ್ಲಿ ಋಣಾತ್ಮಕ ಸಂಖ್ಯೆನೂ ಇರುತ್ತೆ, ಧನಾತ್ಮಕ ಸಂಖ್ಯೆನೂ ಇರುತ್ತೆ. ಸೊ ರ್ಯಾಷನಲ್ ನಂಬರ್ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಸೊ ಇದನ್ನ P/Q ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನ್ ಹೇಳಿ, P/Q ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಹಾಗಾದ್ರೆ ಇಲ್ಲಿ ವಾಸ್ತವ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಗಳು ಯಾವ ಗುಂಪಲ್ಲಿ ಬರುತ್ತೆ ನೋಡಿ. ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಎರಡೂ ಒಟ್ಟಿಗೆ ಸೇರಿಸಿದ್ರೆ ಸೊ ನಮಗೆ ವಾಸ್ತವ ಸಂಖ್ಯೆಗಳು ಸಿಗತ್ತೆ. ಓಕೆ, ಸೊ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಇರುತ್ತೆ, ಅಭಾಗಲಬ್ಧ ಸಂಖ್ಯೆಗಳು ಇರುತ್ತೆ. ಸೊ ಭಾಗಲಬ್ಧ ಸಂಖ್ಯೆಗಳು P/Q, ಇಲ್ಲಿ P ಮತ್ತು Qಗಳು ಹೇಗೆ ಪೂರ್ಣಾಂಕಗಳು ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಹೇಳ್ಬೋದು, ಭಾಗಲಬ್ಧ ಸಂಖ್ಯೆ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ವಾಸ್ತವ ಸಂಖ್ಯೆ ಆಗಿರತ್ತೆ. ಹಾಗಾಗಿ ಕೊಟ್ಟಿರುವಂತ ಆಯ್ಕೆಯನ್ನ ಗಮನಿಸಿದ್ರೆ ಬಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.